ಓಕೆ. ಓಕೆ ಸೂಪರ್. ಹಾಂ. ಇಡ್ಲಿಗೂ ಒಂದು ರಾಶಿ ಬೆಣ್ಣೆ ಹಾಕ್ತಾರೆ, ದೋಸೆಗೆ ಇನ್ನೂ ಬೆಣ್ಣೆ ಹಾಕ್ತಾರೆ. ಇಲ್ಲಿನ ಇಡ್ಲಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್ಸು. ಇನ್ನಿ ಜನ ಇನ್ನೊಂದು ಇಷ್ಟಪಡೋದಂದರೆ ಬಿಸಿ ಬಿಸಿ ಆಗಿರೋ ಬಿಸಿ ಬೇಳೆ ಬಾತು. ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ಬಂದಿರುವಂಥದ್ದು ವೀರಪಿಳ್ಳೈ ಸ್ಟ್ರೀಟ್, ಶಿವಾಜಿನಗರ. ಇಲ್ಲೊಂದು ಹೋಟ್ಲು ಎಷ್ಟು ವರ್ಷಗಳಿಂದ ಅದ್ಭುತ ದೋಸೆ ಇಡ್ಲಿ ನೀಡ್ಕೊಂಡು ಬರ್ತಾ ಇದ್ದಾರೆ. ವೀರಪಿಳ್ಳೈ ಸ್ಟ್ರೀಟ್ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸಣ್ಣ 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 ಹೋಟೆಲ್ಗಳಿವೆ. ಅದರಲ್ಲಿ ಒಂದು ಫೇಮಸ್ ಹೋಟ್ಲ್ ಅಂದರೆ ಹೋಟೆಲ್ ಸಾಯಿರಾಮ್ ಅಂತ. ನಮ್ಮ ಹೋಟ್ಲ್ ಹೆಸರು ಸಾಯಿರಾಮ್ ಅಂತ. ನಾವು ತಿಳ್ಕೊಂಡಿಲ್ಲ, ಸಾಯಿರಾಮ್ ಅಂತ ಅದೇ ಬಂತು. ನಮ್ಮ ಹೆಸರು ಈರುಳ್ಳಿ ಹಾಕೋನು ಬೇರೆಯವರು ಎಲ್ಲ ಸೇರಿ ಸಾಯಿರಾಮ್ ಹೋಟ್ಲ್ ಅಂತ, ನಾವು ಸಾಯಿರಾಮ್ ಹೋಟ್ಲ್ ಅಂತಲೇ ಇಕ್ಕಿದ್ದೀವಿ. ಅವಾಗಲಿಂದ ನಮ್ಗೆ ಚೆನ್ನಾಗಿದೆ, ಬರೋ ಕಸ್ಟಮರ್ಗೆಲ್ಲ ತುಂಬ ಇಷ್ಟ. ನಮ್ಮದು ರೆಗ್ಯುಲರ್ ಮೆನು ಬಂದು ಸಂಡೇ ಆದರೆ ಬೆಳಗ್ಗೆ ಪಲಾವ್ ಇರುತ್ತೆ, ಸಾಯಂಕಾಲ ಟೊಮಟೊ ಬಾತು, ಆಮೇಲೆ ಡೈಲಿ ಮೆನು ಇಡ್ಲಿ ದೋಸೆ ಸಾಂಬಾರು ವಡೆ, ಸಾಯಂಕಾಲ ಆದರೆ ಬೋಂಡ ಮಾಡ್ತೀವಿ, ಮಂಡೇ ಆದರೆ ಗೀ ರೈಸ್ ಕುರ್ಮಾ ರೆಗ್ಯುಲರ್ ಮೆನು. ಟ್ಯೂಸ್ಡೇ ಬಂದರೆ ಬೆಳಗ್ಗೆ ಟೊಮಟೊ ಬಾತ್, ಸಾಯಂಕಾಲ ಬಂದು ಖಾರ ಬಾತು, ಉಪ್ಪಿನಕಾಯಿ ಇರುತ್ತೆ, ಅದು ತುಂಬ ಇಷ್ಟ ಎಲ್ರಿಗೂ. ವೀಕ್ ಆಫ್ ವೆನಸ್ಡೇ, ಥರ್ಸ್ಡೇ ಪೊಂಗಲ್, ಸಾಯಂಕಾಲ ವಾಂಗಿಬಾತು, ಫ್ರೈಡೇ ಬಂದು ಬಿಸಿಬೇಳೆ ಬಾತು, ಸಾಯಂಕಾಲ ಟೊಮಟೊ ಬಾತು, ನಾರ್ಮಲ್ ರೆಗ್ಯುಲರ್ ಮೆನು. ಬಟನ್ ಮಸಾಲ. ಸರ್ ನಾವಿರೋದು ಮಾಧವಪುರ ಸರ್. ಇಲ್ಲಿ ನಾವು ಇಡ್ಲಿಗೆ ಫೇಮಸ್ ಬರ್ತೀವಿ ಇಲ್ಲಿಂದ ಸರ್. ನಾವು ಇಡ್ಲಿ ವಡೆನ ಫೇಮಸ್ಸು. ನಾವು ಇಲ್ಲಿ ಎಷ್ಟು ಟೈಮಿಂದ ಬರ್ತಾ ಇದ್ದೀವಿ ಸರ್? ನಾವು 10 ವರ್ಷ ಇಲ್ಲಿ ಬರ್ತೀನಿ ಸರ್. ನಾವು ಇದೇ ನಮಗೆ ಮನೆ ಥರ ನಾವು ಊಟ ಇದು. ದೋಸೆ ಪಲಾವ್ ಏನೋ ದೇವ್ರು ಕೊಟ್ಟ ಊಟ, ನಮ್ಮ ಮನೆ ಥರ ಊಟ ಸರ್ ಇದು. ಭಾಳ ಥ್ಯಾಂಕ್ಸ್ ಸರ್ ಮಾತಾಡೋದಕ್ಕೆ. ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿದೆ. ಇಡ್ಲಿ, ದೋಸೆ, ಲೈಮ್ ರೈಸ್, ವಡೆ ಎಲ್ಲ ಚೆನ್ನಾಗಿದೆ. ಫೀಲ್ಡ್ಗೆ ಬಂದು 13-14 ವರ್ಷ ಆಯಿತು. ನಾವು ನಮ್ಮ ಮಿಸ್ಸಸ್ಸು ನನ್ನ ಮಗ ಓನ್ಲಿ ಫ್ಯಾಮಿಲಿ ನಡೆಸೋದು. ಮಾಸ್ಟರ್ ನಾವೇ, ಸರ್ವೆ ಮಾಡೋದು ನಾವೇ. ಒಳಗೆ ಪಾತ್ರ ತೊಳೆಯೋಕ್ಕೆ ಅದಕ್ಕೆ ಇದಕ್ಕೆ ಬೇರೆ ಕೆಲಸದವ್ರು ಇದ್ದಾರೆ. ಬೆಳಗ್ಗೆ ಒಂದು 8-8:15 ಶುರು ಮಾಡ್ತೀವಿ, 11 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ತಿರುಗಿ ಸಾಯಂಕಾಲ 5:30, ನೈಟು 10 ಇಷ್ಟಂಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ನೋಡಬೇಕಾದ್ರೆ ನಮ್ಮ ದಿವಸ ಒಂದೊಂದು ರೈಸ್ ಬಾತ್ಗಳು ಚೇಂಜ್ ಆಗ್ತಾ ಇರುತ್ತೆ. ಲೆಮನ್ ರೈಸ್ ಕಾಮನ್ನು. ವೀಕ್ಲಿ 6 ಡೇಸ್ 6 ಐಟಮ್ ಚೇಂಜ್ ಆಗುತ್ತೆ. ರೈಸ್ ಬಾತು, ಉದ್ದಿನ ವಡೆ ಇರುತ್ತೆ, ತಮಿಳ್ನಾಡು ಟೈಪ್ ಸಾಂಬಾರು ಇರುತ್ತೆ. ಸಾಯಂಕಾಲ ಅದೇ ತೆಲುಗಲ್ಲಿ ಪುಣುಗಲು ಅಂತ ಹೇಳ್ತಾರೆ, ಇದರಲ್ಲಿ ತೆಲುಗಲ್ಲಿ ಪೆರುಗು ಬೋಂಡ ಅಂತ ಹೇಳ್ತಾರೆ. ಈ ಥರ ಚೇಂಜ್ ಆಗುತ್ತೆ ವಾಯ್ಸ್. ಇಲ್ಲೇ ಕನ್ನಡದಲ್ಲಿ ಮೊಸರು ಬೋಂಡ ಅಂತಾರೆ. ದೊಡ್ಡ ಹೋಟ್ಲಿಗೂ ಹೋಗಲ್ಲ, ಯಾಕಂದರೆ ಫುಲ್ ಫ್ಯಾಮಿಲಿ ನಡೆಸೋದು. ಚಿಕ್ಕದಾಗಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಕ್ಲಿಯರಾಗಿ ಮಾಡಿಕೊಂಡು ಹೋಗ್ತಾ ಇದ್ವಿ. ನಾನು ರೈಸ್ ಪಲ್ಯ ಹಾಕೋದು ಅವಾಗ ತಿರ್ಗಿ ಬಟ್ಟೆ ಮಸಾಲ. ಹಾಂ, ಓಕೆ ಸೂಪರ್. ಆಯಿತಾ? ಹಾಂ. ಒಂದು 15 to 20 ಇಯರ್ಸಿಂದ ಇಲ್ಲಿ ಬರ್ತಾಯಿದ್ದೀವಿ. ಅಂಕಲ್ ತುಂಬ ವೆರೈಟೀಸು, ತುಂಬ ಟೇಸ್ಟಿಯಾಗಿರುತ್ತೆ, ಫ್ರೆಶ್ ಆ್ಯಂಡ್ ಕ್ಲೀನಾಗಿರುತ್ತೆ ಫುಡ್ಡು. ಗೀ ರೈಸ್, ಬಿಸಿಬೇಳೆ ಬಾತ್, ದೋಸೆ, ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಫ್ರೆಶ್. ಎಲ್ಲ ಐಟಮ್ ಚೆನ್ನಾಗಿದೆ, ಏನು ಸೂಪರ್ ಐಟಮ್, ಏನಿದೆ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಐಟಮ್, ಒಳ್ಳೆ ಐಟಮ್.
ಅದೇ ಥರ ಕ್ವಾಲಿಟಿ, ಕ್ವಾಂಟಿಟಿ, ರೇಟ್ ಯಾವುದು ಕಾಂಪ್ರಮೈಸ್ ಆಗಲ್ಲ. ಪ್ಲೇಟಲ್ಲಿ ಹಂಗೆ ಕೊಡ್ತಾರೆ, ನಾವು ಆ ಥರ ಕೊಡೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಟ್ಟು ಹಿಂಗೆ ಮಾಡ್ತೀವಿ ನಾವು. ಅದು ಏನೋ ನಮ್ಗೆ ಅಭ್ಯಾಸ ಆಯಿತು ಅಷ್ಟೇ. ಪಾರ್ಸಲ್ ಚಾರ್ಜ್ ಮಾಡಲ್ಲ, ಎಲ್ಲ ಕಡೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಾವು ಪಾರ್ಸಲ್ ಚಾರ್ಜ್ ಮಾಡಲ್ಲ. ಕ್ಯಾರಿ ಬ್ಯಾಗ್ ಚಾರ್ಜ್ ಮಾಡ್ತೀವಿ, ಕಾಟನ್ ಬ್ಯಾಗ್ ಕೊಡ್ತೀವಿ, 5 ರೂಪಾಯಿ ಒಂದು ಕಾಟನ್ ಬ್ಯಾಗ್, ಅದು ಮಾತ್ರ ತೊಗೊಳ್ತೀವಿ. ನಮ್ಮ ಮಗ ಬರ್ತಾರೆ, ಅವರು ಮೇಂಟೈನ್ ಮಾಡ್ತಾರೆ, ನಮ್ಮ ಮಿಸ್ಸಸ್ ಇರ್ತಾರೆ, ನಾವು ಇರ್ತೀವಿ. ಸೊ ಇಲ್ಲಿ ದೋಸೆನೇ ಸಿಕ್ಕಾಪಟ್ಟೆ ಫೇಮಸ್ಸು. ನೋಡಿದ್ರಿ ಎಷ್ಟು ಬೆಣ್ಣೆ ಎಲ್ಲ ಹಾಕಿ ಒಳಗೊಂದ್ಸಲ ಹೊರಗೊಂದ್ಸಲ ಬಿಸಿಗೆ ಬೆಣ್ಣೆ ಹಾಗೆ ಕರಗ್ತಾ ಇದೆ. ಅದಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಖಾರ ಚಟ್ನಿ ಕೊಟ್ಟಿದ್ದಾರೆ, ಇನ್ನೊಂದು ಮಾಮೂಲಿ ಚಟ್ನಿ. ಸೊ ನನಗೆ ಸೀರಿಯಸ್ಲಿ ಇಂಟ್ರೆಸ್ಟ್ ಅನಿಸಿದ್ದಂದರೆ ಆ ಪುಡಿ ಹಾಕಿದ ಮೇಲೆ ಹಾಕಿದ್ರಲ್ಲ ಬೆಣ್ಣೆ, ಏನು ರುಚಿ ತೋರಿಸ್ತಿರ್ಬೋದು ಅದು ಅಂತ. ಫಸ್ಟು ನಾನು ಈ ಪುಡಿ ಹಾಕಿರೋ ಈ ಒಂದು ಬೆಣ್ಣೆ ದೋಸೆನ ಪುನಃ ಹೊರಗಡೆ ಬೇಕಿದ್ರೆ ನಿಮ್ಗೆ ಪುನಃ ಮತ್ತೆ ಬೆಣ್ಣೆ ಹಾಕ್ತಾರೆ, ಆಯಿತಾ. ಅದ್ಭುತ ರುಚಿ. ನಿಮಗೆ ಹಾಕಿದಾರಲ್ಲ ಒಳಗಡೆ ಚಟ್ನಿ ಪುಡಿ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ, ಬಟ್ ಆ ಸ್ಪೈಸಿಗೆ ಸರಿಯಾಗಿ ಬೆಣ್ಣೆ ಹಾಕಿದ್ದಾರೆ, ಅದು ಅಲ್ಲಿಂದಲ್ಲೇ ಮಿಕ್ಸಪ್ ಆಗುತ್ತೆ, ಆಯಿತಾ. ಖಾರ ವರ್ಸಸ್ ಬೆಣ್ಣೆ ಒಳ್ಳೆ ಟೇಸ್ಟ್ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತದು. ಈಗ ನಾನು ಇದೇ ದೋಸೆನ ಆಲೂ ಪಲ್ಯ ಪ್ಲಸ್ ಈ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಅದ್ಭುತ ರುಚಿ ಮಾತ್ರ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆ ಆ ಟೇಸ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಇಲ್ಲಿ ಬನ್ನಿ. ನೀವು ತಿಂತಾಯಿದ್ರೆ ಆಹಾ, ಆ ಚಟ್ನಿ, ಅದ್ರ ಜೊತೆಗೆ ಹಾಕಿರೋ ಬೆಣ್ಣೆ, ಸ್ಮ್ಯಾಶ್ ಆಗಿರೋ ಆಲೂ ಪಲ್ಯ ಎಲ್ಲ ಮಿಕ್ಸ್ ಆಗಿಬಿಟ್ರೆ ರುಚಿನೇ ಅದ್ಭುತ ಅಂತ ಹೇಳ್ಬೋದು. ಇದಕ್ಕೆ ನಿಮಗೆ ಚಟ್ನಿನೂ ಕೊಡ್ತಾರೆ, ಖಾರ ಚಟ್ನಿ ಕೊಡ್ತಾರೆ, ಆಮೇಲೆ ಒಂದು ಮಾಮೂಲು ಕಾಯಿ ಚಟ್ನಿನೂ ಕೊಡ್ತಾರೆ. ಬಟ್ ನಮಗೆ ಈ ಚಟ್ನಿಗಿಂತ ನೀವು ಬೆಣ್ಣೆ ಯಥೇಷ್ಟ ಹಾಕ್ತಾರೆ, ಆಯಿತಾ. ಆ ಫ್ಲೇವರಲ್ಲಿ ಆ ಚಟ್ನಿ ಜೊತೆಗೆ ಆ ಬೆಣ್ಣೆ ಹೆಂಗೆ ಮಿಕ್ಸಪ್ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅದ್ಭುತ ರುಚಿ. ಬಂದರೆ ನೀವು ಪುಡಿ ಇಷ್ಟ ಇದ್ದರೆ ನಿಮ್ಗೆ ಸ್ವಲ್ಪ ಸ್ಪೈಸಿ ಬರುತ್ತೆ, ಪುಡಿ ಮಸಾಲ ತಗೊಳ್ಳಿ, ಇಲ್ಲಾಂದರೆ ಪ್ಲೈನ್ ಬೆಣ್ಣೆ ಹಾಕಿ ಕೊಡ್ತಾರೆ, ಅದೂ ಸಖತ್ತಾಗಿರುತ್ತೆ. ಬಟ್ ಟೇಸ್ಟ್ ವೈಸ್ ಮಾತ್ರ ದೋಸೆ ಅದ್ಭುತವಾಗಿದೆ. ಎಸ್, ಇದರ ನಂತರ ನಾನು ತಗೊಂಡಿರೋ ಇನ್ನೊಂದು ಐಟಮ್ ಇಲ್ಲಿನ ಸ್ಪೆಷಲ್ ಇಡ್ಲಿ, ಆಮೇಲೆ ಬಿಸಿ ಬಿಸಿ ಗರಿ ಗರಿ ವಡೆ. ಸೊ ಇಡ್ಲೊಂದು ಮಜಾ ಏನು ಗೊತ್ತಾ, ಇಡ್ಲಿಗೂ ಬೆಣ್ಣೆ ಯಥೇಷ್ಟ, ಎಲ್ಲದಕ್ಕೂ ಯಥೇಷ್ಟ ಬೆಣ್ಣೆ ಹಾಕ್ಕೊಡ್ತಾರೆ. ಸೊ ನೋಡೋಣ, ನನಗಂತೂ ಇಲ್ಲ ಅಂದರೂ ಇಡ್ಲಿ ಬೆಣ್ಣೆ, ಇಡ್ಲಿ ತುಪ್ಪ ಸೂಪರ್ ಕಾಂಬಿನೇಷನ್. ಇಲ್ಲೂ ನೋಡಿ ಯಥೇಷ್ಟ ಬೆಣ್ಣೆ ಹಾಕಿ ಇಡ್ಲಿ ಸಮೇತ ಕೊಟ್ಟಿದ್ದಾರೆ. ಬೆಣ್ಣೆನೇ ಜಾಸ್ತಿ ಫುಲ್ ಸ್ಪ್ರೆಡ್ ಆಗಿದೆ. ಒಂದು ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ಮಾಡಿದೆ, ಯಾಕಂದ್ರೆ ದೋಸೆನೇ ಹೆವಿ ಆಗಿಬಿಟ್ಟಿತ್ತು ನನಗೆ. ಅದ್ಭುತ ರುಚಿ. ಬಿಸಿ ಬಿಸಿ ಇಡ್ಲಿ, ಅದಕ್ಕೆ ಹಾಕಿರೋ ಬೆಣ್ಣೆ ಹಂಗೆ ಮೆಲ್ಟ್ ಆಗಿಬಿಡುತ್ತೆ ನನಗೆ. ನೋಡಿ ಒಂಥರ ಡಿಫ್ರೆಂಟ್. ಇಷ್ಟಿಷ್ಟು ಬೆಣ್ಣೆ ಹಾಕಿದ್ರೆ ಇಡ್ಲಿ ಜೊತೆಗೆ, ಅದು ಬಿಸಿ ಬಿಸಿ ಇರುತ್ತೆ, ಇಡ್ಲಿನೂ ನಿಮ್ಗೆ ಬಿಸಿ ಬಿಸಿ ಹಿಂಗೆ ತಗೊಂಡು ಹಿಂಗೆ ತಿಂದರೆ ಮೃದುವಾದ ಇಡ್ಲಿ, ಅದಕ್ಕೆ ಇನ್ನೊಂದಿಷ್ಟು ಬೆಣ್ಣೆ ಬಿದ್ದಿದೆ, ಇನ್ನೂ ಮೃದು ಅನಿಸ್ಬಿಡುತ್ತೆ. ಟೋಟಲಿ ಈ ರುಚಿ ಅದ್ಭುತವಾಗಿದೆ. ಆಮೇಲೆ ನಿಮಗೆ ವಡೆನೂ ಅಷ್ಟೇ, ಮಾಡುವಾಗಲೇ ನಾನು ನಿಮ್ಗೆ ತೋರಿಸ್ದೆ, ಗರಿ 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 ಬಿಸಿ ಬಿಸಿ ವಡೆ. ಸೊ ಒಂದು ವಡೆನೂ ಟೇಸ್ಟ್ ನೋಡೋಣ. ಹೆವಿ ಸ್ಮೂತ್ ಆಗಿದೆ ವಡೆನೂ. ಎಷ್ಟು ಗರಿ ಗರಿ ವಡೆ ಮಾಡಿದಾರೆ ಗೊತ್ತಾ, ಆ ಕಲರ್ ನೋಡಿ ಕೆಂಪಾಗಿದೆ. ಸೊ ಅದಕ್ಕೊಂಚೂರು ಚಟ್ನಿ ಅದ್ದುಕೊಂಡು ಸೂಪರ್ ಕಾಂಬಿನೇಷನ್. ಉದ್ದಿನ ವಡೆ ನನಗಂತೂ ಇಡ್ಲಿ ವಡೆ ಪ್ಲಸ್ ಅದಕ್ಕೆ ಹಾಕಿರೋ ಬೆಣ್ಣೆ, ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಗರಿ 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 ವಡೆ ಇದೆಯಲ್ಲ, ಬಿಸಿ ಬಿಸಿಯಾಗಿ ತಿನ್ನೋದು ಇನ್ನೂ ಒಂಥರ ಮಜಾ. ಸೊ ಟೋಟಲಿ ಇಡ್ಲಿ ವಡೆನೂ ಸಕ್ಕತ್ತಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಾನು ತಿಂದಿದ್ದ ದೋಸೆ ಮತ್ತು ಇಡ್ಲಿ ಎರಡೂ ಕಂಪೇರ್ ಮಾಡಿದಾಗ ನನಗೆ ಎರಡೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಹಾಕಿರೋ ಬೆಣ್ಣೆನೇ ಬಾಯಲ್ಲಿ ಇನ್ನೂ ಹಾಗೆ ಉಳಿದು ಬಿಡುತ್ತೆ. ಸೊ ಬೆಣ್ಣೆ ಕಂಪ್ಲೀಟ್ ಕರಗೋದ್ರೊಳಗೆ ಇಡ್ಲಿ ಮತ್ತು ಬೆಣ್ಣೆನ ಎಂಜಾಯ್ ಮಾಡೋಣ. ಸರ್ ನಮ್ಮದು ಬಂದು ರೈಸ್ ಬಾತು 55 1 ಪ್ಲೇಟು, ಹಾಫ್ ಪ್ಲೇಟ್ 40 ರುಪೀಸು,
ಇಡ್ಲಿ 55 ರುಪೀಸು, 2 ಇಡ್ಲಿ ತೊಗೊಂಡ್ರೆ 30 ರುಪೀಸು, ಬಟ್ರ್ ಬಾತ್ ಮಸಾಲ 80, ನಾರ್ಮಲ್ ಬಾತ್ ಮಸಾಲ 65, ಬಟ್ರ್ ಮಸಾಲ 75, ಪೊಡಿ ಬಟ್ರ್ ಮಸಾಲ 80, ಪೊಡಿ ಬಟರ್ ಪ್ಲೈನ್ ಮಾಡಿದ್ರೆ ನಾರ್ಮಲ್ ಪ್ಲೈನ್ ಬಟರ್ ಇಲ್ಲ ಅಂದರೆ 55, ಬಟರ್ ಹಾಕಿದ್ರೆ 70, ಆ ಥರ ಮಾಡಿದ್ವಿ. ನಾರ್ಮಲ್ ಪ್ಲೈನ್ 45 ಅಷ್ಟೇ ಸರ್. ಏನು ನಿಯರ್ ಕಮರ್ಷಿಯಲ್ ಸ್ಟ್ರೀಟು, ಜ್ಯುವೆಲ್ಲರಿ ಸ್ಟ್ರೀಟ್ ಅಂತ ನಮ್ಮ ಅಂಗಡಿ ಇರೋದು, ಸಾಯಿರಾಮ್ ಹೋಟ್ಲ್ ಅಂತ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಎಸ್ಪೆಷಲಿ ದೋಸೆ ಇನ್ನೂ ಹಾಗೆ ಆ ಬೆಣ್ಣೆ ಬಾಯ್ಲೇ ಇದೆ ಆಯಿತಾ, ಅದ್ಭುತವಾಗಿತ್ತು. ದೋಸೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಇಡ್ಲಿನೂ ಅಷ್ಟೇ, ಆ ಬಿಸಿ ಬಿಸಿ ಇಡ್ಲಿಗೆ ಬೆಣ್ಣೆ ಹಾಕ್ಕೊಂಡು ತಿನ್ನೋದೇ ಒಂದು ಮಜಾ ಅಂತ ಹೇಳ್ಬೋದು. ಸೊ ಎರಡೂ ತುಂಬಾ ಚೆನ್ನಾಗಿತ್ತು, ಅದ್ಭುತ ಟೇಸ್ಟು, ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ವೀರಪಿಳ್ಳೆ ಸ್ಟ್ರೀಟಲ್ಲಿರುವಂತಹ ಸಾಯಿರಾಮ್ ಹೋಟ್ಲ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ನಿಮಗೆ ಶಿವಾಜಿನಗರದೊಳಗೆ ಆರಾಮ್ಸೆ ಬರ್ತೀರ, ಆಮೇಲೆ ಸ್ವಲ್ಪ ಲೆಫ್ಟು ರೈಟ್ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ನಾನು ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಹೋಟೆಲ್ ಮುಂದೆ ಕರ್ಕೊಂಬರುತ್ತೆ. ಅದ್ಭುತವಾಗಿದೆ, ನೀವು ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.